ನಾವು ಆಚೆ ಕಡೆ ತರುವಂತಹ ಗೋಬಿನ ಸುಲಭವಾಗಿ ಮನೆಯಲ್ಲೇ ಕ್ಯಾರೆಟ್ ಗೋಬಿ ಮಂಚೂರಿನ ಯಾವಾಗಾದರೂ ಒಂದ್ಸಲ ಟ್ರೈ ಮಾಡಿದ್ರೆ ಖಂಡಿತ ಟ್ರೈ ಮಾಡಿ. ತುಂಬಾ ಮನೇಲಿರೋ ತರಕಾರಿನೇ ಬಳಸ್ಕೊಂಡು ತುಂಬಾ ರುಚಿಯಾಗಿ ಹಾಗೆ ಟೇಸ್ಟಿಯಾಗಿ ಆಚೆ ಕಡೆ ತರೋಂಥ ಗೋಬಿಗಿಂತ ತುಂಬಾ ರುಚಿಯಾಗಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಾನು ಆಲ್ರೆಡಿ ಹೂಕೋಸಿಂದು ಗೋಬಿ ಮಂಚೂರಿ ಯಾವ ರೀತಿ ಮಾಡೋದಂತ ನಿಮಗೆ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಇವತ್ತು ಮಾಡ್ತಿರೋದು ನಾನು ಇದು ನವಿಲು ಕೋಸು ಅಂದರೆ ಗೆಡ್ಡೆಕೋಸು ಅಂತಾರೆ, ಹಾಗೆ ಕ್ಯಾರೆಟು, ಈ ಒಂದು ಎರಡು ತರಕಾರಿನ ಬಳಸ್ಕೊಂಡು ನಾನಿವತ್ತು ಗೋಬಿ ಮಂಚೂರಿನ ರೆಡಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹೊಸ ಥರ ರೆಸಿಪಿ ನೀವು ಕೂಡ ಟ್ರೈ ಮಾಡಿ. ನಾನು ನೀಟಾಗೆ ಗೆಡ್ಡೆಕೋಸು ಅಂದರೆ ನವಿಲು ಕೋಸು ಹಾಗೆಯೇ ಕ್ಯಾರೆಟ್ನ ನೀಟಾಗಿ ತೊಳ್ಕೊಂಡು ಆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ಥರ ತುರಿದು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಕಪ್ಪಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ 1/4 ಕಪ್ಪು ಮೈದಾ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಇಷ್ಟು ಸಾಕಾಗುತ್ತೆ. ನಾನು 2 ಕ್ಯಾರೆಟು ಹಾಗೆಯೇ 2 ನವಿಲು ಕೋಸನ್ನ ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಅಚ್ಚ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಪೆಪ್ಪರ್ ಪೌಡರು, ಕಾಳು ಮೆಣಸಿನ ಪೌಡರು, ಇಷ್ಟನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮಗೆ ನೀರಿನ ಅವಶ್ಯಕತೆ ಒಂದ್ಸಲ ನಾನು ಹಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಯಾವುದೇ ನೀರನ್ನು ಹಾಕ್ಕೊತಾ ಇಲ್ಲ. ನೀರಿನ ಅವಶ್ಯಕತೆ ಇದ್ದರೆ ಮಾತ್ರ ಹಾಕ್ಕೋಬೇಕಾಗತ್ತೆ. ಈಗ ನೀಟಾಗೆ ಇದರಲ್ಲಿ ಉಂಡೆ ಕಟ್ಟೋಕ್ಕೆ ಬಂದರೆ ಸಾಕು. ನೋಡಿ, ನೀಟಾಗಿ ನಾನು ಕಲಸಿಟ್ಕೊಂಡಿದ್ದೀನಿ. ಟೈಮ್ ಇದ್ದರೆ ಇದನ್ನು ಒಂದು 10 ನಿಮಿಷ ಹಾಗೆ ಇಡ್ಬೋದು, ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊಂಡು ಕರ್ಕೊಬೋದು. ಸ್ವಲ್ಪ ಆದಷ್ಟು ಚಿಕ್ಕ ಚಿಕ್ಕದಾಗೇ ಕರ್ಕೊಳ್ಳಿ. ತುಂಬ ದಪ್ಪ ಆದರೆ ಗೋಬಿ ಮಂಚೂರಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇವಾಗ ನೋಡಿ, ನಾನು ಎಣ್ಣೆನ ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿದ್ದೆ. ಒಂದೊಂದೇ ಗೋಬಿನ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೊತೀನಿ. ಒಂದು 5 ನಿಮಿಷ ಹಾಗೆ ಬಿಟ್ಬಿಡೋಣ, ಅದು ಒಂದು ಕಡೆ ಚೆನ್ನಾಗಿ ಬೇಯಲಿ. ನಾನು ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಸ್ಟವ್ನ. ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಸಲ ಇನ್ನೊಂದು ಕಡೆ ಅದನ್ನು ನೀಟಾಗಿ ಗೋಬಿ ಎಲ್ಲ ಕಡೆಯೂ ಬೇಯೋ ರೀತಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕ್ರಿಸ್ಪಿ ಆಗೋ ರೀತಿ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ಡ್ರೈ ಗೋಬಿ ಕೂಡ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಕ್ರಿಸ್ಪಿಯಾಗಿ ಹಾಗೆ ನೀಟಾಗಿ ಬೆಂದಿದೆ. ಇವಾಗ ನಾನು ತೆಗೆದ್ಬಿಟ್ಟು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊತೀನಿ. ಈ ಟೈಮಲ್ಲಿ ನಾವು ನೀಟಾಗಿ ಬೇಯಿಸ್ಕೊಳ್ಳಿಲ್ಲ ಅಂದರೆ ಗೋಬಿನ ಫ್ರೈ ಮಾಡುವಾಗ ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ, ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಈಗ ಎಲ್ಲನೂ ಎತ್ತಿಟ್ಕೊತೀನಿ. ನಾನು ಆಲ್ರೆಡಿ ಅದನ್ನೆಲ್ಲ ಕರೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಿದ್ದೀನಿ ಅದನ್ನು. ಈಗ ನಾನು ಗೋಬಿ ಮಾಡಿದ್ಮೇಲೆ ಯಾವ ರೀತಿ ಇದನ್ನು ರೆಡಿ ಮಾಡ್ಕೊಂಡು ಅಂತ ತೋರಿಸ್ತೀನಿ. ಒಂದು ಬಾಣಲಿ ತೊಗೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆನ ಹಾಕಿ ಬೆಳ್ಳುಳ್ಳಿ ಪೀಸಸ್ನ ಹಾಕಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಹಾಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೂ ಕೂಡ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಈಗ ಸಾಸ್ಗಳನ್ನ ಹಾಕಬೇಕು. ಟೊಮೆಟೊ ಸಾಸ್ ಹಾಗೆಯೇ ಚಿಲ್ಲಿ ಸಾಸು, ಸೋಯಾ ಸಾಸು, ಇದೆಲ್ಲನೂ ಹಾಕಿದ್ರೇ ಗೋಬಿಗೆ ಒಂದು ಟೇಸ್ಟ್ ಬರೋದು. ನಾನೊಂದು 2ರಿಂದ 3 ಸ್ಪೂನಷ್ಟು ಚಿಲ್ಲಿ ಸಾಸನ್ನ ಹಾಕ್ತಾಯಿದ್ದೀನಿ. ಚಿಲ್ಲಿ ಸಾಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸೋಯಾ ಸಾಸ್ ಕೂಡ ಅಷ್ಟೇ. ಟೊಮೆಟೊ ಸಾಸ್ ಎಲ್ಲದನ್ನು ಕೂಡ ಹಾಕಿದ್ರೇ ಗೋಬಿ ಮಂಚೂರಿ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ. ಹಾಗೆಯೇ ಹೊರಗಡೆ ನಾವು ತೊಗೊಂಡು ತಿಂತೀವಲ್ವ, ಸೊ ಅದೇ ರೀತಿ ಬರುತ್ತೆ. ಈಗ ನೀಟಾಗೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ಟವ್ನ ಒಂದು ಬೌಲ್ಗೆ ಸ್ವಲ್ಪ ಕಾರ್ನ್ಫ್ಲೋರ್ನ 1 ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಸಿಟ್ಕೊಂಡಿದ್ದೀನಿ ಗಂಟಿಲ್ದಾಗೆ. ಅದನ್ನು ಸೇರಿಸ್ಬಿಟ್ಟು ಒಂದು ಮಿಕ್ಸ್ ಕೊಡೋಣ. ಈ ಟೈಮಲ್ಲಿ ನಮಗೆ ಖಾರ ಬೇಕಿದ್ದರೆ ಇಲ್ಲ ಗರಂ ಮಸಾಲ ಟೇಸ್ಟ್ಗೆ ತಕ್ಕಾಗಿ ಹಾಕ್ಕೊಬೋದು. ಈ ಥರ ಮಿಕ್ಸ್ ಮಾಡಿಕೊಂಡು ಡ್ರೈ ಆಗಿರೋ ಗೋಬಿನ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇ 2 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ತುಂಬ ಹೊತ್ತು ಬೇಯಿಸ್ಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗೋದಿಲ್ಲ, ಕ್ರಿಸ್ಪಿನೆಸ್ ಹೊರಟೋಗ್ಬಿಡುತ್ತೆ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ.
ಕೊನೆಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ನಾವು ಸರ್ವ್ ಮಾಡಿಕೊಂಡ್ರೆ ಮುಗೀತು. ಮನೇಲಿರುವಂಥ ಪದಾರ್ಥಗಳನ್ನೇ ಬಳಸ್ಕೊಂಡು ತುಂಬಾ ರುಚಿಯಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ಸುಲಭವಾಗಿ ಹಾಗೆ ಹೆಲ್ತಿಯಾಗಿ ಮನೇಲೆ ಗೋಬಿ ಮಂಚೂರಿಯನ್ನ ಮಾಡ್ಕೊಬೋದು. ಯಾವುದೇ ತರಕಾರಿಯಿಂದನೂ ಮಾಡ್ಕೊಬೋದು. ಬಟ್ ಟೇಸ್ಟ್ ವೈಸು ಮಾಡುವಂಥ ಮೆಥಡ್ ಸ್ವಲ್ಪ ಮಿಸ್ ಆದರೂ ಕೂಡ ಅದು ಚೆನ್ನಾಗೋದಿಲ್ಲ. ಈಗ 2 ನಿಮಿಷ ಬೆಂದಮೇಲೆ ನೋಡಿ ಎಲ್ಲ ನೀಟಾಗೆ ಇದು ಕ್ರಿಸ್ಪಿನೆಸ್ ಆಗಿದೆ. ಈಗ ನಾವು ಬಿಸಿ ಬಿಸಿ ಆಗಿದ್ದಾಗಲೇ ತಿನ್ನಬೇಕು ಈ ಗೋಬಿನ. ತಣ್ಣಗಾದರೆ ಅದು ತುಂಬಾ ತಿನ್ನೋಕೆ ಚೆನ್ನಾಗೋದಿಲ್ಲ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಕಿದ್ದರೆ ಸ್ವಲ್ಪ ಕ್ಯಾರೆಟ್ ತುರಿ ಹಾಗೆಯೇ ಈರುಳ್ಳಿ ಪೀಸಸ್ಸು ಎಲ್ಲನೂ ಸೇರಿಸ್ಕೊಂಡು ತಿಂದರೆ ಮಸ್ತಾಗಿರುತ್ತೆ. ಚಳಿಗೆ ಮಳೆಗೆ ಏನಾದರೂ ತಿಂತಾ ಇರಬೇಕು ಅನಿಸುತ್ತೆ, ಹೊರ್ಗಡೆ ಸ್ನ್ಯಾಕ್ಸ್ ತಿನ್ನೋ ಬದಲು ಈ ಥರ ಹೆಲ್ತಿಯಾಗಿ ಮಾಡ್ಕೊಂಡು ತಿಂದರೆ ಮನೇಲೂ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆದರೆ ಎಲ್ಲರೂ ಕೂಡ ತಿನ್ಬೋದು, ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.